ಸರ್ಕಾರದ ಸಂಯುಕ್ತ ಆಶ್ರಯದಲ್ಲಿ ಕರಾವಳಿ ಉತ್ಸವ 2015ರ ಈ ಸಮಾರಂಭಕ್ಕೆ ಹಾಸ್ಯ ಸಂಜೆ ಮಾಡಿ ಪ್ರಸಿದ್ಧನಾಗಿರ್ತಕ್ಕಂಥ ನನ್ನನ್ನು ಹಾಸ್ಯ ಮಧ್ಯಾಹ್ನಕ್ಕೆ ಕರೆಸಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರಿಗೆ ನಾನು ಋಣಿ. ನನಗೆ ಮಧ್ಯಾಹ್ನ ಮಾತಾಡೋ ಅಭ್ಯಾಸ ಇಲ್ಲ, ಯಾಕಂದರೆ ನಾನು ಹಾಸ್ಯ ಸಂಜೆ ಪ್ರಾಣೇಶ ಅಂತಲೇ ನೀವೆಲ್ಲ ನನ್ನನ್ನು ಗುರುತಿಸಿದ್ದೀರಿ. ಆದರೆ ಇಲ್ಲಿನ ಕೆಲವು ನೀತಿ ನಿಯಮಗಳು, ನಿಮ್ಮದೇ ಆದಂಥ ಕಟ್ಟುಪಾಡುಗಳಿಂದಾಗಿ ಇವತ್ತು ಮಧ್ಯಾಹ್ನ ಮಾತಾಡಬೇಕಾಗುವಂಥ ಪ್ರಸಂಗ ಬಂತು. ನನಗೂ ಸಂತೋಷ ಇದೆ. ನನಗೂ ತೀರಾ ಜನ ಹೆಚ್ಚಿರಬಾರ್ದು. ಹೇಳಿದ್ರು ಸಾಯಂಕಾಲ ಸಮುದ್ರ ದಂಡಿಗ್ರಿ, ಅಲ್ಲಿ ಇಂಟರ್ನ್ಯಾಷನಲ್ ಕಲಾವಿದರೆಲ್ಲ ಬರ್ತಾರ, ಅದಕ್ಕೆ ನಿಮ್ಮದು ಮಧ್ಯಾಹ್ನ ಇಲ್ಲಿ ಟಿವಿ ಅಂತಂದ್ರೆ ಅವ್ರು. ಅದು ನನಗೆ ಭಾಳ ಚಲೋ ಆತನ್ಯ. ಯಾಕಂದ್ರೆ ಇಂಟರ್ನ್ಯಾಷನಲ್ ಕಲಾವಿದರು ಅಂದ್ರೆ ಏನು ಅಂದ್ರೆ ಅವ್ರ ಪಾಡಿಗೆ ಅವ್ರು ಮಾಡ್ತಿರ್ತಾರೆ, ಮಂದಿ ಅಡ್ಡಾಡ್ತಿರ್ತಾರ, ಹೋಗ್ತಿರ್ತಾರ. ಇಂಟರ್ನ್ಯಾಷನಲ್ ಕಲಾವಿದರು ಅಂದ್ರೆ ಹಂಗೆ ತಿಳ್ಕೊಂಡಿನಿ ನಾನು. ಅವ್ರ ಪಾಡಿಗೆ ಅವ್ರು ಎಲ್ಲಿಂದೋ ಬಂದಿರ್ತಾರೆ, ಪಂಜಾಬೋ, ಹರಿಯಾಣನೋ, ಒರಿಸ್ಸನೋ, ಬಿಹಾರ್. ಇವ್ರ ಅರ್ಥ ಆಗಲ್ಲ, ಇವ್ರ ಅರ್ಥ ಆಗಲ್ಲ. ಲೈಟು ಗದ್ದಲ ಬಾರಿಸೋದು, ಊದೋದು, ಕೆಕ್ಕಿ ಹೊಡೆಯೋದು, ಪಲ್ಟಿ ಹೊಡೆಯೋದ್ರಾಗ ಮುಗಿದೋಗ್ಬಿಡ್ತದೆ ಕಾರ್ಯಕ್ರಮ. ಅದಕ್ಕೆ ನಂದಿಲ್ರಿ, ಅಡಿಟೋರಿಯಂ ಆದರೆ ಒಳ್ಳೆಯದು. ನನಗೆ ಬಹಳ ಜನ ಬೇಡ, ಕೇಳುವಂಥ ಒಂದು 10 ಮಂದಿ ಇದ್ರೆ ಸಾಕು, ಗಮನ ಇಟ್ಟು. ಮತ್ತು ಪ್ರಾಣೇಶ ಗೊತ್ತಿರೋರು ಅಂಥವ್ರು ಇದ್ರೆ ಸಾಕು ಅಂಥೇಳಿ ನಾನು ಹೂಗಾರವ್ರಿಗೆ ಹೇಳಿದ್ದೆ. ಅದೇ ಪ್ರಕಾರ ಯಾರೋ ಏನೋ ಮಾತಾಡ್ತಾರ ಅನ್ನೋದಕ್ಕಿಂತ ಪ್ರಾಣೇಶ ಹಾಸ್ಯ ಹೇಳ್ತಾನ ಅಂತ ತಿಳ್ಕೊಂಡವ್ರ ಮುಂದೆ ಮಾತಾಡೋದು ಬಹಳ ಸಂತೋಷದ ವಿಷಯ ಸ್ನೇಹಿತರೆ. ಈ ಉತ್ಸವಗಳು ಅಂದ್ರೆ ಇಡೀ ದೇಶಕ್ಕೆ ಸಂಬಂಧಪಟ್ಟಂಥವು. ಇಲ್ಲೆಲ್ಲ ಅಧಿಕಾರಿಗಳು, ಶಾಸಕರು ಎಲ್ಲರಿದ್ದಾರೆ ಹೇಳ್ತೀನಿ. ಅವ್ರು ಅನೇಕ ಜನ ನಮ್ಮ ಕಲಾವಿದರು ಅಳಲು ಕೂಡ ಹೌದದು. ಪಂಜಾಬ್ ಉತ್ಸವ, ಹರಿಯಾಣ ಉತ್ಸವ, ರಾಜಸ್ಥಾನ ಉತ್ಸವ ಎಲ್ಲ ಕಡೆ ಆಗ್ತಿರ್ತಾವೆ. ನಮಗೆ ಅಲ್ಲಿಗೆ ಯಾರಿಗೂ ಹೋದ್ ನೆನಪಿಲ್ರಪ್ಪ. ನಮಗೆ ಅವ್ರು ಕರೆದಿಲ್ಲ, ನಾವು ಹೋಗಿಲ್ಲ. ಆದ್ರೆ ಕರ್ನಾಟಕದಾಗ ಯಾವುದೋ ಉತ್ಸವ ಆಗಲಿ ಎಲ್ಲ ರಾಜ್ಯದವರು ಬರ್ತಾರೆ. ಇದು ದೊಡ್ಡ ಆಶ್ಚರ್ಯ ಆಗ್ಯದ ನಮಗೆ. ನಮ್ಮನ್ನು ಎಂದೂ ಮಹಾರಾಷ್ಟ್ರದಾಗ ಇಷ್ಟು ಹಾಸ್ಯ ಅದ್ಭುತ ಐತೆ ಅಂತ ಹೇಳ್ತಾರೆ, ನಾನು ಎಂದೂ ಅವ್ರು ಕರೆಸಿಲ್ಲ. ಆಂಧ್ರದೊಳಗೆ ತೆಲುಗು ಹಾಸ್ಯ ಭಾಳ ಅದ್ಭುತ ಐತೆ ಅಂತಾರೆ, ಅವ್ರು ಎಂದೂ ಪ್ರಾಣೇಶನ ಕರೆಸಿಲ್ಲ. ಆದ್ರೆ ನಾವು ನಮ್ಮ ಕರ್ನಾಟಕಕ್ಕೆ ಹಿಂದಿಯವ್ರನ್ನ ಕರೆಸ್ತೀವಿ, ಮರಾಠಿಯವ್ರನ್ನ ಕರೆಸ್ತೀವಿ. ಹೀಗಾಗಿ ಅವರೆಲ್ಲ ಏನು ತಿಳ್ಕೊಂಡಾರಂದ್ರೆ ಕರ್ನಾಟಕಕ್ಕೆ ನಾವು ಹೋಗ್ಬೇಕಾಗ್ಲಿ ನಾವು ಅವ್ರನ್ನ ಕರೆಸೋದು ಬೇಕಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಾರೇನೋ ಅಂತ ನನಗೆ ಅನಿಸ್ತೀನಿ. ಇದು ಬರೀ ನನ್ನೊಬ್ಬನ ಅಳಲಲ್ಲ, ಎಲ್ಲ ಕಲಾವಿದರು ಇದೆ. ಹೌದ್ರಿ, ನಮ್ಗಲ್ಲಿ ಯಾರೂ ಕರೆಯಂಗಿಲ್ಲ, ಆದ್ರೆ ನಾವೆಲ್ಲರನ್ನೂ ಕರೆಸ್ತೀವಿ ಅಂತ. ಏನೋ ಇರಲಿ, ನಾವು ಕರ್ನಾಟಕದವ್ರು ಭಾಳ ಉದಾರಿಗಳು, ಎಲ್ಲ ನೋಡ್ಬೇಕು ಅಂತೀವಿ. ಅವ್ರ ಪಾಪ ಎಲ್ಲ ತಿಳ್ಕೊಂಡಿರ್ಬೋದು, ಸಂಪೂರ್ಣ ಜ್ಞಾನಾವಸ್ಥೆ ಒಳಗಾರೇನೋ ಅವರು. ಹೀಗಾಗಿ ನಮ್ಮನ್ನು ನೋಡ್ಲಿಕ್ಕಿಲ್ಲ ಅಂತ ಭಾವಿಸಿ ನಾನು ಮೇಲಾಗಿ ನಮಗೆ ಇಲ್ಲೇ ಬೇಕಾದಷ್ಟದ ಸ್ನೇಹಿತರೆ. ತಿಂಗಳಿಗೆ 25 ದಿನ ಬ್ಯುಸಿ ಇಟ್ಟಾರ ಕನ್ನಡಿಗರು ನಮ್ಮನ್ನು. ಇನ್ನು ಮತ್ತೆ ನಾವ್ಯಾಕೆ ಬೇರೆ ರಾಜ್ಯಕ್ಕೆ ಹೋಗಿ 8 ದಿನ ಪ್ರಯಾಣ ಮಾಡಿ ಆಮೇಲೆ ಬಂದು 15 ದಿನ ಹಾಸಿಗೆ ಹಿಡಿಯೋದಕ್ಕಿಂತ ಆಸಕ್ತಿ ಇರ್ತಕ್ಕಂಥ ಜನ, ಸಾಹಿತ್ಯ ಅಂದ್ರೆ ಏನು, ಹಾಸ್ಯ ಅಂದ್ರೆ ಏನು, ಸ್ವಲ್ಪ ಹಾಸ್ಯ ಅಂದ್ರೆ ಈ ಕಡೆ ಸ್ವಲ್ಪ ಇರುಸು ಮುರುಸು ಆಗ್ತದೆ ನಿಮಗೆ. ಈ ಭಾಗದ ಕಡಿಮೆ, ಯಲ್ಲಾಪುರ ತನ ನಗ್ತಾರೆ. ಯಲ್ಲಾಪುರ ಈ ಹಾರ್ಟ್ ಸೆಕ್ಷನ್ ಬಂದ್ವಿ ಅಂದ್ರೆ ಹೆಂಗೆ ಏರಿಕೊಂತ ಹೋಗ್ತೀವೋ ಹಂಗೆ ನೀವು ಸ್ವಲ್ಪ ಬಿಗುವಾಗ್ತಾ ಹೋಗ್ತೀರಿ, ಟೈಟ್ ಆಗ್ತಾ ಬರ್ತೀರಿ. ಇನ್ನು ಇದು ನಿಮ್ಗಿಂತ ಪೂರ್ತಿ ಅಧ್ವಾನ ಅಂದ್ರೆ ನಮ್ಮ ಮಂಗಳೂರು, ಉಡುಪಿ, ಕಾರ್ಕಳ, ಹೊನ್ನಾವರ. ನಂಗೆ ನಮ್ಮ ದೀಪಕ್ ಪ್ರಭು ಪಾಪ ಒಂದು 8 ಕಾರ್ಯಕ್ರಮ ಮಾಡಿದ್ರು ನಂದು ಹೊನ್ನಾವರದಾಗ. 8 ಕಾರ್ಯಕ್ರಮ ಈಗ ಸ್ವಲ್ಪ ನಗದಕತ್ತಾರೆ, ಇನ್ನೊಂದು 15 ಆದ್ಮೇಲೆ ನಗಬೋದು ಅಂತ ನಾನು ಅನ್ಕೊಂಡೆ. ಬಹುಶಃ ಸಮುದ್ರ ಹತ್ತಿರ ಇರೋದ್ರಿಂದನೋ ಏನೋ, ಹ್ಯುಮಿಡಿಟಿ ಜಾಸ್ತಿ ಅಲ್ಲ, ನಿಮಗೆ ಒಳಗೆ ರಗಡಾಗಿಬಿಟ್ಟಿರ್ತೈತೆ. ನಾವು ನಿಮ್ದಕ್ಕೆ ಎಲ್ಲಿ ನಗೋದು ಹೋಗು ಅಂತೇಳಿ ಬಿಟ್ಟಿರೇನೋ ಅಂತ ನನಗೊಮ್ಮೆ ಅನಿಸ್ತು. ನಾನು ಎಲ್ಲ ಊರಾಗೂ ನಾನು ಕೊನೆಗೆ ಮಾತಾಡ್ತೀನಿ. ಇಲ್ಲೂ ಹಾಗೆ ಅನ್ಕೊಂಡು ಇವ್ರದೆಲ್ಲ ಆಗಿಂದ ನಂದು ಐತೆ ಅಂತಿಕೊಂಡು ನಾನು ಮೆಸೇಜ್ ನೋಡಾಕತ್ತಿದ್ದೆ. ಇಲ್ರಿ, ಜಿಲ್ಲಾಧಿಕಾರಿಗಳು, ಶಾಸಕರು ಕುಂತಾರ, ನೀವ ಮೊದಲು ಮಾತಾಡ್ಬಿಡ್ರಿ ಅಂತ. ಇದು ಒಂದು ವಿನೂತನೇ. ಅದಕ್ಕಾಗಿ ಇವತ್ತಿಲ್ಲಿ ಫಸ್ಟ್ ಚಾನ್ಸ್ ನಾನು ತೊಗೊಂಡೆ. ಹಿಂಗಾಗಿ ಇವರೆಲ್ಲ 3 ಮಂದಿ ನಿಮ್ಮ ನಗಿಸಿದ್ರು ಅಂದ್ರೆ ನಿಮ್ಮ ಬಗ್ಗೆ ನನ್ನ ಭರವಸೆ ಬರ್ತಿತ್ತು. ಅದಾರ, ನಗ್ತಾರ, ಲೈನ್ಯಾಗ ಬಂದಾರ, ಹಿಂಗೆಲ್ಲ. ಆದ್ರೆ ಈಗ ಲೈನಿಗೆ ಬಂದಿರಿ, ಆ ಮಾತು ಬೇರೆ. ಕಂಪೌಂಡ್ರ್ ಚೆಕ್ ಮಾಡಿ ಮಿಕ್ಸ್ಚರ್ ಕೊಟ್ಟು ಒಳಗೆ ಕಳಿಸಿಂದ ನಾನು ನೋಡವ. ಸ್ನೇಹಿತರೆ, ಒಂದೇ ರಾಜ್ಯ ನಮ್ಮದು ಕರ್ನಾಟಕ, ಆದರೆ ಒಂದೊಂದು ಜಿಲ್ಲೆಗಳು ವೈವಿಧ್ಯಮಯವೇ. ಒಬ್ಬೊಬ್ಬರು ನಗಿಸೋದಕ್ಕೂ ಒಂದೊಂದು ಥರದ ಟ್ಯಾಲೆಂಟ್ ಬೇಕು, ಒಬ್ಬೊಬ್ಬರು ನಗಿಸೋದಕ್ಕೂ ಒಂದೊಂದು ಥರದ ಹೊಸ ಹಾಸ್ಯಗಳು ಬೇಕು. ಹಾಸ್ಯಗಾರನ ಮುಂದಿರ್ತಕ್ಕಂಥ ಸವಾಲು ಅದೇ. ಹಾಡು, ಡ್ಯಾನ್ಸ್ನವ್ರು, ಲತಾ ಮಂಗೇಶ್ಕರ್ ಹಾಡು ನೀವು ಎಷ್ಟು ಸಾರಿ ಮತ್ತೆ ಅದೇ ಕೇಳ್ತೀರಿ. ಸತ್ಯಂ ಶಿವಂ ಸುಂದರಂ ಒಂದು 50 ಸಾರಿ 100 ಸಾರಿ ಬೇಜಾರಾಗಲ್ಲ. ನಾಟಕ ಅದನ್ನೇ ನೋಡ್ತೀರಿ, ಸಿನಿಮಾ 8 10 ಸಾರಿ ನೋಡ್ತೀವಿ, ಬೇಜಾರಾಗಲ್ಲ. ಆದರೆ ಹಾಸ್ಯಗಾರನ ಮುಂದಿರ್ತಕ್ಕಂಥ ದೊಡ್ಡ ಸವಾಲು ಅಂದರೆ ಆತನಿಂದ ಪ್ರತಿ ಸಾರಿಯೂ ಜನ ಹೊಸದನ್ನು ಅಪೇಕ್ಷೆ ಮಾಡ್ತಾರೆ. ಇದು ನಮ್ಮ ಮುಂದಿರ್ತಕ್ಕಂಥ ಸವಾಲು. ಇಷ್ಟರ ಮಧ್ಯೆಯೂ 2,500 ಕಾರ್ಯಕ್ರಮ ನಾವು ಕೊಟ್ಟಿದ್ದೀವಿ.
ಇಷ್ಟು ದಿನ ಟಿ ವಿಲಿ ನಮ್ಮನ್ನು ತೋರಿಸಿದ್ರು ಜನ ಬಂದಿದ್ದೀರಿ ಅಂದರೆ ನಾವು ದೊಡ್ಡವರು ನೀವು ದೊಡ್ಡವರು ಅಂತ ನೀವೇ ಯೋಚನೆ ಮಾಡ್ಬೇಕು ಸ್ನೇಹಿತರೆ. ಖಂಡಿತ ನಾವು ದೊಡ್ಡವರಲ್ಲ, ನೀವೇ ದೊಡ್ಡವರು. ಇಷ್ಟು ನನ್ನ ನೋಡಿದ್ರು ಮಧ್ಯಾಹ್ನದ ಈ ಸಭೆಗೆ ಇಷ್ಟು ಜನ ಬಂದಿದ್ದೀರಿ, ಸೀಟ್ ಸಿಗದೆ ಇನ್ನೂ ಅಲ್ಲಲ್ಲಿ ಹುಡುಕಾಡ್ತಿದ್ದೀರಿ ಅಂದರೆ ಇದು ನಿಜಕ್ಕೂ. ಅದ್ರಾಗ ಈ ಟಿ ವಿ ಅವರಂತೂ ಎಲ್ಲದ್ರಾಗೂ ನಮ್ಮನ್ನೇ ತೋರಿಸ್ತಾರೆ. ನಿನ್ನೆ ಕನಿಷ್ಠ ಒಂದು 5 ಟಿ ವಿಯಾಗಿ ಬಂದವ್ರಿ. ನಾನು ನಿನ್ನೆ ಕಾರ್ಯಕ್ರಮ ಕೊಟ್ಟೆ ಅಂದ್ರೆ ಮರುದಿವ್ಸ 10 ಗಂಟೆಗೆ ಹಾಕಿದರೆ, ಯಾಕಂದ್ರೆ ಏನೂ ಇಲ್ಲ ಅಂದರೆ ಪ್ರಾಣೇಶನ ಕಾರ್ಯಕ್ರಮ. ಯಾರೂ ಜೈಲಿಗೆ ಹೋಗಿದ್ದಿಲ್ಲ, ಯಾರಿಗೂ ಬೇಲ್ ಸಿಕ್ಕಿದ್ದಿಲ್ಲ, ಯಾರು ರೇಪ್ ಮಾಡಿದ್ದಿಲ್ಲ, ಯಾವ ಸ್ವಾಮೀಜಿದು ನಿಜವಾದ ಬಣ್ಣ ಬಯಲಾಗಿದ್ದಿಲ್ಲ, ಅಂದರೆ ಏನೂ ಸುದ್ದಿ ಇದ್ದಿಲ್ಲ, ಬ್ರೇಕಿಂಗ್ ನ್ಯೂಸ್ ಏನೂ ಇಲ್ಲ ಅಂದರೆ ಹಾಕು ಪ್ರಾಣೇಶ್ ಪಂಚ್. ಏನು ಸರ್, ಬೆಳಿಗ್ಗೆಯಿಂದ ಸ್ಟಾರ್ಟ್ 8 ಗಂಟೆಗೆ ಬನ್ನಿ ಪ್ರಾಣೇಶ್ವೊಂದಿಗೆ ಕಾಫಿ ಕುಡಿಯೋಣ. ಕುಡಿಯೋದು ಅವ್ರ ಮನೆ ಕಾಫಿ, ಒದರೋದು ನಾನು ಯಾವುದೋ ಬಿಟ್ಟಿ ಕಾರ್ಯಕ್ರಮದ ನಾನು ಒದರ್ತಿರ್ತೀನಿ. ಯಾಕಂದರೆ ಇವರು ನಿಮಗೂ ದುಡ್ಡು ಕೊಡಲ್ಲ ಚಾನಲ್ನವರು, ನಮಗಂತೂ 5 ಪೈಸೆ ಕೊಡಲ್ಲ. ಪ್ರಚಾರ ಕೊಡ್ತೀವಲ್ರಿ ಅಂತಾರೆ. ಪ್ರಚಾರ ಎಷ್ಟಾಗಿದೆ ಅಂದರೆ ವಾಕರಿಕೆ ಬರುವಷ್ಟು ಪ್ರಚಾರ ಆಗಿದೆ. ಕಾಫಿ ಕುಡಿಯೋಣ, ಕುಡಿತಾರೆ. ಮತ್ತು 10 ಗಂಟೆಗೆ ಬನ್ನಿ ಪ್ರಾಣೇಶ್ವೊಂದಿಗೆ ತಿಂಡಿ ತಿನ್ನೋಣ. ಮತ್ತೆ ಯಾವಾಗೋ ಒಂದು ಊರಿಂದ ಮತ್ತೆ ಭೇಟಿ ಕಾರ್ಯಕ್ರಮ, ಅದನ್ನು ತೋರಿಸಿದ್ರೆ. ಮತ್ತೆ 1 ಗಂಟೆಗೆ ಪ್ರಾಣೇಶ್ ಹಾಸ್ಯ ಪಂಚ್ ತಗೊಳ್ಳೋಣ ಮಧ್ಯಾಹ್ನದ ಲಂಚ್. ಏನು ಕ್ಯಾಪ್ಷನ್ ಭಾಳ ಚೆನ್ನಾಗಿ ಕೊಡ್ತಾರೆ. ಮಧ್ಯಾಹ್ನ ಊಟ ಮಾಡೋದು. ಮತ್ತೆ ಸಾಯಂಕಾಲ 4 ಗಂಟೆಗೆ ಬನ್ನಿ ಪ್ರಾಣೇಶ್ವೊಂದಿಗೆ ಸಂಜೆ ಟೀ ಕುಡಿಯೋಣ. ಮತ್ತೆ ಯಾವುದೋ ಊರಿಂದ, ನನಗೆ ಗೊತ್ತಿರಲ್ಲ ಯಾವ ಊರು ಅಂತ, ಯಾಕಂದ್ರೆ ಬ್ಯಾನರ್ ತೋರಿಸಿದ್ರೆ ಗೊತ್ತಾಗ್ಬೇಕಾ ನನಗೆ. ಅವ್ರು ಏನು ಮಾಡ್ತಾರೆ, ಇದು ಸುಮ್ಮನೆ ಹೆಸರಿಗೆ ಎಲ್ಲ ತಗೊಂತೀವಿ ಅಂತಾರೆ, ನನ್ನಷ್ಟೇ ಕಟ್ ಮಾಡ್ತಾರೆ. ಏನು ಅವ್ರದೇ ಎಕ್ಸ್ಕ್ಲೂಸಿವ್ ಪ್ರೋಗ್ರಾಮ್ ಅವ್ರದ್ದೇನೋ ಅನ್ನಂಗೆ ತೋರಿಸ್ತಾರೆ. ಪಾಪ ಇವು ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಸುರಿದು ಉತ್ಸವ ಮಾಡಿದವರು, ಹಬ್ಬ ಮಾಡಿದವ್ರದ್ದು ಏನು ಲಕ್ಷಣೇ ಇಲ್ಲ. ಪ್ರಾಣೇಶ್ ಬೇಕಾರೆ ಅದಕ್ಕೆ ನಾನು ಟಿ ವಿಗಳನ್ನ ಅವಾಯ್ಡ್ ಮಾಡ್ರಿ ಅಂತ ಹೇಳ್ತೀನಿ. ಬೇಡ ಅವ್ರು ಏನು ತೋರ್ಸಂಗಿಲ್ಲ ನಿಮ್ಮನ್ನ. ಹೆಸರು ಹೇಳ್ತೀವಲ್ರಿ, ನಾನು ಇವತ್ತು ಕಾರವಾರದಲ್ಲಿ ಮಾತಾಡ್ತಾ ಇದ್ದೇನೆ ಅಂದಂದ್ರೆ ಕಾರವಾರ ಅಂದ್ರೆ ಗೊತ್ತಾಗತ್ತೆ. ಮತ್ತೆ ಕಾರವಾರ ಅಂದ ತಕ್ಷಣ ಬೀಪ್ ಬೀಪ್ ಅಂತ ಸೌಂಡ್ ಮಾಡ್ತಾರೆ. ನಾನೇನೋ ಅಶ್ಲೀಲ ಪದ ಆಡಿನೇನೋ ಅನ್ನಂಗೆ. ಅಂದ್ರೆ ಅವ್ರದ್ದೇನ್ರಿ ತಮ್ಮದೇ ಟಿ ವಿ ಕಾರ್ಯಕ್ರಮ ಇದು ಅಂತ ತೋರಿಸ್ಬೇಕಂತ ಅವ್ರದ್ದು. ಕಾರವಾರ ಬೀಪ್ ಬೀಪ್ ಬೀಪ್, ಶಾಸಕರು ಬೀಪ್ ಬೀಪ್ ಬೀಪ್, DC ಬೀಪ್ ಬೀಪ್. ಯಾಕೆ ಪ್ರಾಣೇಶ್ ಸಿಂಗ್ ಬೀಪ್ ಬೀಪ್ ಮಾಡಕತ್ತಾರ ಅಂತ ಮಂದಿ ಆಶ್ಚರ್ಯ. ಯಾಕಂದ್ರೆ ಎಲ್ಲಿ ಆ ಊರಾಗ ಆಗಿದ್ದು ಗೊತ್ತಾಗತ್ತೋ ಅಂತ ಅವ್ರು ಸಾವು. ಈ ಲಂಚ್ ಆತ್ರಿ, ಸಾಯಂಕಾಲ ಟೀ ಆಯ್ತು, ಮತ್ತೆ ರಾತ್ರಿ 10 ಗಂಟೆಗೆ ಬನ್ನಿ ಪ್ರಾಣೇಶ್ ಹಾಸ್ಯ ಸೂಪರ್ ತಗೊಳ್ಳೋಣ ನೈಟ್ ಡಿನ್ನರ್. ಅಬ್ಬಾ 5 ಸಾರಿ ಆತಪ್ಪ, ಇನ್ನೇನು ಹಾಕ್ಲಿಕ್ಕಿಲ್ಲ. 10ರಿಂದ 10:30 ಹಾಕಿದ್ರು, ಇನ್ನೇನು ಹಾಕ್ಲಿಕ್ಕಿಲ್ಲ ಅಂದ ಮತ್ತೆ 11:30 ರೀ. ಅವಾಗ ಏನು ಕ್ಯಾಪ್ಷನ್ ಕೊಡ್ತಾರ್ರಿ, ಬನ್ನಿ ಪ್ರಾಣೇಶೊಂದಿಗೆ ಮಲಗೋಣ. ಟೀ ಕುಡಿಯೋದ್ರಿಂದ ಹಿಡಿದು ಮಲಗೋವರೆಗೂ ನನ್ನ ತೋರಿಸಿದ್ರು ಇಷ್ಟು ಜನ ಬಂದೀರಿ ಅಂದರೆ ನಿಜ. ಏನು ನನಗ ಹೇಳಿದ್ದ ಹೇಳಕ್ಕೆ ನಾಚಿಗಿಲ್ಲೋ, ನಿಮಗ ಕೇಳಿದ್ದ ಕೇಳಕ್ಕೆ ಹೇಸಿಗಿಲ್ಲೋ ನನಗೆ ತಿಳಿಲಾರ್ದಂಗಾಗಿ. ಆದರೂ ಇವತ್ತು ಕಲಾವಿದರು ಬದುಕಿರೋದು ಯಾವುದೇ ಪ್ರಶಸ್ತಿಗಳ ಮೇಲಲ್ಲ ಸ್ನೇಹಿತರೆ, ಜನಪ್ರೀತಿ, ಜನರ ಅಭಿಮಾನಗಳಿಂದಲೇ ಕಲಾವಿದ ಬದುಕ್ತಾನಾಗ್ಲಿ. ಯಾವ ಪ್ರಶಸ್ತಿಗಳು ಅವನು ಉದ್ಧಾರ ಮಾಡಿ ಜನ ಚಪ್ಪಾಳೆ ತಟ್ಟೋವರೆಗೂ ಆ ಕಲಾವಿದ ಕೈಲಾಸದಲ್ಲಿರ್ತಾನೆ. ಎಲ್ಲಿ ಅವ್ರಿಗೆ ಚಪ್ಪಾಳೆ ನಿಂತೋ ಕೈಲಾಸ ಅಲ್ಲ, ಕೈ ಸಾಲ ಕೂಡ ಸಿಗೋದಿಲ್ಲ ಅವನಿಗೆ. ಹಿರಣ್ಯ ಅವ್ರು ಹೇಳುವಂಥ ಮಾತು, ಚಿಟ್ಟಾಣಿ ಅವ್ರು ಇಲ್ಲೇ ಕೂತಾರೆ, ಅವ್ರಿಗಂತೂ ಬೇಕಾದಷ್ಟು ಅನುಭವ ಇದೆ. ನನ್ನ ದೀಪಕ್ ಪ್ರಭುಗಳ ಹೊನ್ನಾವರದ CD-ಯನ್ನು ಅವರೇ ರಿಲೀಸ್ ಮಾಡಿದ್ದು. ಈ ಭಾಗಕ್ಕೆ ಬಂದಾಗೆಲ್ಲ ನನಗೆ ಅವ್ರ ದರ್ಶನ ಆಗ್ತದೆ. ಇಡೀ ರಾತ್ರಿ ಬೆಳಗಿನವರೆಗೂ ಮೈ ಮೇಲೆ ಅಷ್ಟೆಷ್ಟು ಭಾರಗಳನ್ನು ಹೊತ್ತುಕೊಂಡು ಯಕ್ಷಗಾನದ ಕಲಾವಿದರ ಕಷ್ಟ ಅದು ನಮ್ಮ ಕಡೆ ಭಾಳ ಆಶ್ಚರ್ಯ ನೋಡ್ತೀವಿ. ಏನ್ರಿ ಇಷ್ಟಿಷ್ಟೆಲ್ಲ ಕಟ್ಕೊಳ್ಳೋದಲ್ಲದೆ ಮುಖಕ್ಕೆ ಅದೆಂಥ ಮೇಕಪ್ ರೀ, 3-4 ಇಂಚ್ ಮೇಕಪ್. ಅವ್ರ ಅಸಲು ವ್ಯಕ್ತಿ ಯಾರೋ ಗೊತ್ತಾಗಲ್ಲ. ಇದ್ರ ಜೊತೆಗೆ ಬಂಡಿ ಗಾಲಿ ಅವನ್ನೆಲ್ಲ ಕಟ್ಕೊಂಡು ಕುಣಿತಾರಂತೆ, ಆ ಮೊಣಕಾಲ ಮೇಲೆ ಸುತ್ತಾಕೋದು. ನಮ್ಮ ಕಡೆ ಭಾಳ ಆಶ್ಚರ್ಯ ಆಗ್ತಾರೆ, ಏನ್ರಿ ಎಷ್ಟು ಶಕ್ತಿ ಇವ್ರದು. ಆ ಚಂಡ ಮದ್ದಳೆ ಬಾರಿಸೋರು ಚೀರ್ತಿರ್ತಾರೆ ನೋಡ್ರಿ, ಅದು ಯಾವ ರೇಂಜಿಗೆ ಅವ್ರ ಕಂಠ ಹೋಗ್ತದೆ. ನಾವೇನಾದ್ರೂ ಒಂದು ಸಾರಿ ಚೀರಿದ್ರೆ 15 ದಿವಸ ಮಾತು ಬಂದಾಗ್ಬಿಡ್ತಾವೆ ನಮ್ಮ. ಅದು ಏನು ಕಂಠ, ಅದೇನು ಅವರ ಆ ಶ್ರಮ ಸ್ನೇಹಿತರೆ, ಅದು ಒಂದು ಅದ್ಭುತವಾದಂಥ ಕಲೆ. ಅಂಥ ಕಲೆಯ ಬೀಡು ಈ ಕರಾವಳಿ, ಕಾರವಾರ. ಅಂಥ ಕಲಾವಿದರ ಮಧ್ಯೆ ಕೂಡ ಮಾತಾಡೋದು, ನಮ್ಮ ಮಾತುಗಳನ್ನ ಅವ್ರು ಕೇಳ್ತಿರೋದು ನಮ್ಮ ಸಂತೋಷ ತಂದಂಥ ವಿಷಯ. ಹಾಸ್ಯಕ್ಕೆ ಬಹಳ ಅದ್ಭುತವಾದಂಥ ಒಂದು ಹೊಸ ರೂಪವನ್ನು ಈಗಿನ ಜನ ನೀವು ನೀಡಿದ್ದೀರಿ. ಬಹುಶಃ ಹಾಸ್ಯ ಕೇಳೋದಕ್ಕೆ ಜನ ಬರ್ತಾರೆ ಅಂತ ನಾವು ಊಹಿಸಿರಲಿಲ್ಲ ಶುರುವಾದಾಗ. ನನ್ನ ಮೊದಲ ಹಂತಗಳನ್ನ ಅವ್ರು ಹೇಳಿದ್ರಾಗಲೇ ಬಹಳ, ನಾನು ಲಿಫ್ಟ್ನಲ್ಲಿ ಮೇಲೆ ಬಂದವನಲ್ಲ, ಒಂದೊಂದೇ ಮೆಟ್ಲುಗಳನ್ನ ಹತ್ತಿ ಮೇಲೆ ಬಂದವನು ನಾನು. 100 ಮೆಟ್ಲುಗಳನ್ನ ಹತ್ತಿ ಇವತ್ತು 54ನೇ ವಯಸ್ಸಿಗೆ 25-26 ವರ್ಷಗಳ ಅನುಭವವನ್ನು ಹೊತ್ತುಕೊಂಡು ನಿಮ್ಮ ಮುಂದೆ ನಿಂತಿದ್ದೇನೆ. ಇದು ಪ್ರತಿಯೊಬ್ಬ ಕಲಾವಿದನಿಗೂ ಅವಶ್ಯ. ದಯವಿಟ್ಟು ಯಾರು
ಕಲೆಗೆ ಬಳಸು ಮಾರ್ಗಗಳಿಲ್ಲ, ಪರಿಶ್ರಮವೇ ಕಲೆಗೆ ಹಾದಿ. ದಯವಿಟ್ಟು ಲಿಫ್ಟ್ ಬಳಸಬೇಡಿ. ಲಿಫ್ಟ್ ಅಂದರೆ ಯಾರ್ದೋ ರೆಕಮೆಂಡೇಶನ್ ಒಯ್ಯೋದು, ಅಯ್ಯೋ ಚಿಟ್ಟಣ್ಣವ್ರು ಹೇಳಿದ್ದಾರೆ ಒಂದು ಅವಕಾಶ ಕೊಡಿ. ಸ್ವಂತ ಪ್ರತಿಭೆಯಿಂದ, ಶ್ರಮದಿಂದ, ತನ್ಮಯರಾಗಿ ಆ ವಿದ್ಯೆಯನ್ನು ನೀವು ಸಾಧಿಸಬೇಕು. ಖಂಡಿತ ಒಲಿತದೆ. 10 ವರ್ಷ ಯಾವ ವ್ಯಕ್ತಿ ಒಂದೇ ಕಲೆಗೆ ತನ್ನ ಜೀವನವನ್ನು ತೆಯ್ತಾನೆಯೋ ಆ ಕಲೆ ಅವನಿಗೆ ಒಲಿಲೇಬೇಕು. ಅದು ಸರಸ್ವತಿ ಅನುಗ್ರಹ ಆಗೋದೇ 10 ವರ್ಷ. ಸುಮ್ಮನೆ ಅಯ್ಯೋ ನಾನು ಜೋಕ್ ಹೇಳ್ತೀನಿ ಸರ್, ಅವಕಾಶ ಇಲ್ಲ ಅಷ್ಟೇ, ಎಲ್ಲರೂ ಪ್ರಾಣೇಶನ ಕರೀತಾರೆ, ನನಗೊಂದು ಅವಕಾಶ ಕೊಡಲಿ ಅಂತ ಭಾಳ ಜನ ಬರ್ತಾರೆ. ಆದರೆ ಭಾಳ ಬೇಗ ಹೋಗ್ತಾರೆ. ಯಾವ ಒಂದು ಹಾಸ್ಯವನ್ನು ನೀವು ಜನರಿಗೆ ಹೇಳ್ತಿರೋ ಆ ಹಾಸ್ಯ ಮೊದಲು ನಿಮ್ಮನ್ನು ನಗಿಸಿರ್ಬೇಕು, ನೀವು ನಕ್ಕಿರ್ಬೇಕು ಆ ಹಾಸ್ಯಕ್ಕೆ. ಹಾಗಾದಾಗ ಮಾತ್ರ ಅದು ಇನ್ನೊಬ್ಬರನ್ನ ನಗಿಸೋದಕ್ಕೆ ಸಾಧ್ಯ. ನಿಮಗೆ ನಗು ಬಂದಿಲ್ಲ, ನಂಗೆ ನಗು ಬಂದಿಲ್ಲ ಸರ್, ನಾನು ಜನರು ನಗಿಸೋದಕ್ಕೆ ಟ್ರೈ ಮಾಡ್ತೀನಿ ಅಂದ್ರೆ ಭಾಳ ಕಷ್ಟ ಸ್ನೇಹಿತರೆ. ನೀವು ಅದನ್ನು ಆನಂದ ಪಟ್ಟಾಗ ಮಾತ್ರ, ನಿಮಗೆ ಒಂದು ತಿಂಡಿ ಚಲೋ ಒಳ್ಳೆಯದು ಅನಿಸಿದಾಗ, ಸಿಹಿ ಅನಿಸಿದಾಗ ಮಾತ್ರ ಅದು ಇನ್ನೊಬ್ಬರಿಗೆ ಹಾಕಿ ಕೊಡ್ತೀವೋ. ಇದು ಕೂಡ ಹಾಗೆ, ತಿಂಡಿ ಇದ್ದಾಗೆ, ಊಟ ಇದ್ದಾಗೆ, ಪುಷ್ಕಳ ಭೋಜನ ಇದ್ದಾಗೆ. ಇದನ್ನೂ ಕೂಡ ನೀವು ಸವಿದ ಮೇಲೇ ಇನ್ನೊಬ್ಬರಿಗೆ ಅದು ಸವಿಯನ್ನು ಹೇಳಬಲ್ಲರಾಗಲಿ. ಇಲ್ಲದೇ ಇದ್ದರೆ ಹಾವನ್ನು ಕಂಡ ಮೂಕನ ಪರಿಸ್ಥಿತಿ ಆಗ್ತದೆ. ಒಂದು ಜೋಕ್ ಹೇಳ್ತೀನಿ, ರೈಲು ಹೊಂಟಿತ್ತಂತ, ರೈಲಾಗ ಓದ್ ಬರ್ತಿದ್ನಂತ, ಅದ್ರ ಮ್ಯಾಗ ಓದ್ ಮಕ್ಕೊಂಡಿದ್ದಂತ, ಹಿಂಗೆ ಹೇಳಿದ್ರೆ ಯಾರೂ ಕೇಳಂಗಿಲ್ಲ. ಹೌದಾ? ಹೇಳಬಾರ್ದು ಹಾಗೆ. ನೀವು ಅನುಭವಿಸ್ಬೇಕಾದ್ರೆ, ಅನುಭವಿಸಿದಾಗಲೇ ಕಲೆ. ಯಕ್ಷಗಾನದಲ್ಲಿ ಹೇಗೆ ಹಾಸ್ಯಗಾರ ವಿದೂಷಕ ಡಿಫ್ರೆಂಟಾಗಿ ನಿಲ್ತಾರೆ ಅನ್ನೋದಕ್ಕೆ ಒಂದು ಪ್ರಸಂಗವನ್ನು ಹೇಳಿ. ನನಗೆ ಇಡಗುಂಜಿ ಗಣಪತಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿನೊಬ್ಬರು ಭಟ್ರು ಹೇಳಿದರು, ಭಸ್ಮಾಸುರ ವರವನ್ನು ತಗೊಳ್ತಾನೆ. ಏನಂತ? ನಾನು ಯಾರ ತಲೆ ಮೇಲೆ ಕೈ ಇಡ್ತೀನಿ ಅವ್ರು ಭಸ್ಮ ಆಗಬೇಕು. ಪರೀಕ್ಷೆಗಾಗಿ ಶಿವನ ತಲೆ ಮೇಲೆ ಕೈ ಇಡೋದಕ್ಕೆ ಬರ್ತಾನೆ. ಇದು ಗೊತ್ತಿದ್ದ ಕತೆ. ಶಿವ ದಿಕ್ಕಪಾಲ ಆಗಿಬಿಟ್ಟ, ಇರಬಾರ್ದು ಅಂತ ಓಡಿದ ಶಿವ. ಓಡಿ 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 ಜನರ ಮಧ್ಯೆ ಹೋಗ್ಬಿಟ್ಟ. ಜನ ಎಲ್ಲ ಅಯ್ಯೋ ತಲೆ ಮೇಲೆ ಕೈ ಇಟ್ಟರೆ ಸಾಯ್ತಾರೆ ಅಂತ ಜನನೂ ಶಿವನ ಜೊತೆ ಓಡೋದಕ್ಕೆ ಹತ್ತಿದ್ರು. ಎಲ್ಲ ಜನ ಓಡೋದಕ್ಕೆ ಹತ್ತಿಬಿಟ್ರು, ತಪ್ಪಿಸ್ಕೊಂಡ್ರೆ ಸಾಕು ಅಂತ. ಆದರೆ ಒಬ್ಬ ಮಾತ್ರ ಅವನೇ ವಿದೂಷಕ. ಅವನೇನು ಮಾಡಿದ ಗೊತ್ತಾ? ಇನ್ನೇನು ಭಸ್ಮಾಸುರ ಅವನ ತಲೆ ಮೇಲೆ ಕೈ ಇಡಬೇಕು ಅಂದಾಗ ಶೀರ್ಷಾಸನ ಹಾಕಿಬಿಟ್ಟ. ಅರ್ಥ ಆಯ್ತಾ? ತಲೆ ಮೇಲೆ ಕೈ ಇಟ್ಟಿರ್ತಾನೆ ಅವನು ನಾವು ಭಸ್ಮ ಆಗೋದು, ತಲೆ ಕೆಳಗೆ ಮಾಡಿ ಕಾಲ್ ಮೇಲೆ ಮಾಡಿಬಿಟ್ಟ. ಆಶ್ಚರ್ಯ ಆಯ್ತಂತೆ ಭಸ್ಮಾಸುರ, ಏನಿದು ಹಿಂಗೆ, ನೀ ತಲೆ ಮೇಲೆ ಕೈ ಇಟ್ಟರೆ ಸಾಯ್ತೀವಿ, ಇದು ಕಾಲು ನೀ ಇಡಾಗಿಲ್ಲ, ನಾನು ಉಳ್ಕೊಂಡೆ. ಅವನೇ ವಿದೂಷಕ. ಯಾವನು ಡಿಫ್ರೆಂಟಾಗಿ ಯೋಚನೆ ಮಾಡ್ತಾನೋ, ಎಲ್ಲರೂ ಹೋದಾರಿಗೆ ಹೋಗದೆ ತಾನು ಬೇರೆ ರೀತಿಯಾಗಿ ಯೋಚನೆ ಮಾಡಿ ತಲೆ ಸಿಕ್ಕರೆ ಸಾನೆ ನಾ ಸಾಯೋದು, ಅವ್ನ ಕೈ ಕಾಲು ಸಿಗಲಿ ಅಂತ ಕಾಲು ಕೊಡ್ತಾನೋ ಅವನು ವಿದೂಷಕನಾಗ್ತಾನೆ, ಹಾಸ್ಯಗಾರನಾಗ್ತಾನೆ. ನೀವೆಲ್ಲ ನೋಡಿರುವಂಥ ಘಟನೆಗಳನ್ನೇ ನಾವು ಹೇಳ್ತೀವಿ. ಸ್ವಲ್ಪ ಡಿಫ್ರೆಂಟಾಗಿ ಹೇಳೋದ್ರಿಂದ ನೀವಿಷ್ಟು ಜನ ಇವತ್ತು ಸೇರಿದ್ದೀರಿ ಅಲ್ವಾ? ಅದಕ್ಕೆ ಡಿಫ್ರೆಂಟಾಗಿ, ವೈವಿಧ್ಯಮಯವಾಗಿ, ಬೇರೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡೋದನ್ನು ಕಲಿಬೇಕು. ಎಲ್ಲರ ಮನೆಯಲ್ಲೂ ಅನ್ನ ಮಾಡ್ತಾರೆ. ಕೆಲವ್ರ ಮನೇಲಿ ಚಿತ್ರಾನ್ನ, ಕೆಲವ್ರ ಮನೇಲಿ ಪಲಾವು, ಕೆಲವ್ರ ಮನೇಲಿ ಬಿಸಿಬೇಳೆ ಬಾತು, ಕೆಲವ್ರ ಮನೇಲಿ ಸುಮ್ಮನೆ ಅನ್ನಕ್ಕೆ ಏನೋ ಒಂದು ಕಲಸಿ ಕೊಡೋದು. ಒಂದೇ ಅನ್ನವನ್ನು ಹಾಗೆ ವೆರೈಟಿ ಮಾಡ್ತೀವಿ. ಅವು ಹಾಸ್ಯನೂ ಹಾಗೆ ಇರೋದೇ 100 ಜೋಕು, ಅದನ್ನು 1000 ಜನ ಹೇಳ್ತೀವಿ. ಪ್ರೆಸೆಂಟೇಷನ್ ಮುಖ್ಯ, ಅದನ್ನು ಹೇಳುವಂಥ ವಿಧಾನ ಮುಖ್ಯ ಸ್ನೇಹಿತರೆ. ಇದು ನಿಮಗೂ ಸಾಧ್ಯ, ಪ್ರಯತ್ನ ಬೇಕು. ಇವತ್ತು ಒಂದೇ ಸಾರಿ ನಮಗೆ ಕರಾವಳಿ ಉತ್ಸವದಲ್ಲೇ ಅವಕಾಶ ಕೊಡಿಸಿ ಸರ್ ಅಂದ್ರೆ ಆಗಲ್ಲ. ಮೊದಲು ನಿಮ್ಮ ಮನೆಯ ಜನರನ್ನ ಗೆದಿಬೇಕು ನೀವು. ತಾಯಿ, ತಂಗಿ, ಹೆಂಡತಿ, ಮಕ್ಕಳು ಅವ್ರ ಮುಂದೆ ಹೇಳಬೇಕು. ಅವ್ರ ಕೈಯಿಂದ ಶಬಾಸ್ ಅನ್ಸ್ಕೊಂಡ್ಮೇಲೆ ಗೆಳೆಯರ ಮುಂದೆ ಹೇಳಬೇಕು. ಗೆಳೆಯರ ಜೊತೆ ಶಬಾಸ್ ಅನ್ಸ್ಕೊಂಡ್ಮೇಲೆ ಓಣಿ ಜನರ ಮುಂದೆ ಹೇಳಬೇಕು. ಓಣಿ ಜನ ಒಳ್ಳೇದಾಯಿತು ಅಂದಮೇಲೆ ಊರಿನ ಜನರ ಮುಂದೆ ಹೇಳಬೇಕು. ಊರಿನ ಜನ ಮೆಚ್ಚಿದ್ರು ಅಂದರೆ ಪಕ್ಕದವ್ರನ್ನವ್ರು ಕರೆಯೋದಕ್ಕೆ ಬರ್ತಾರೆ. ನಮಗೆಲ್ಲ ಆದದ್ದು ಹಾಗೇನೆ. ಈ ವಿಷಯಕ್ಕೆ ನಾವು ಪುಣ್ಯವಂತರು. ನಾನು ಶುರು ಮಾಡಿದಾಗ ಮೊಟ್ಟ ಮೊದಲ ನನ್ನ ಹಾಸ್ಯ ಭಾಷಣ ಅದು ರೇಡಿಯೋದಲ್ಲಿ, ಗುಲ್ಬರ್ಗ ಆಕಾಶವಾಣಿಯಲ್ಲಿ. ಆದರೆ ಇವತ್ತು ಬೇಡ ಅಂದರೂ 5-5, 6-6 ಚಾನಲ್ನವ್ರು ಬಂದು ತೆಗಿತಾರೆ. ಬೇಡ ಅಂತೀನಿ, ತೆಗೀರಿ ಅಂತೀನಿ, ಬಿಡಲ್ಲ ಅವ್ರು. ನಾನು ಬೇಡ ಅಂದರೆ ಇಲ್ಲೆಲ್ಲೋ ಮರೆಗೆ ನಿಂತು ತೆಗಿತಾರೆ ಅಂತ, ಯಾಕೆ ಬೇಕು ಪಾಪ ಕಷ್ಟ, ಎದುರುಗಡೆ ನಿಂತು ಬಿಡ್ರಪ್ಪ ಅಂತ ಅಲವು ಮಾಡ್ತೀವಿ. ಅದಕ್ಕೆ ಪ್ರಚಾರ ಒಂದೇ ಸಾರಿಗೆ ಬರಲ್ಲ. ಪ್ರಸಿದ್ಧಿಗೂ ಕೆಲವು ಸಿದ್ಧಿಗಳು ಬೇಕು ಅಂತ ಹೇಳ್ತಾರೆ. ಪ್ರಸಿದ್ಧಿ ಆಗೋದಕ್ಕೂ ಕೆಲವು ಸಿದ್ಧಿಗಳು ಬೇಕು. ಅಂಥ ಸಿದ್ಧಿಗಳನ್ನ ರೂಢಿಸ್ಕೊಳ್ಬೇಕು. ಅಂಥ ಸಿದ್ಧಿಗಳಲ್ಲಿ ಭಾಳ ಶ್ರೇಷ್ಠವಾದಂಥ ಸಿದ್ಧಿ ಅಂದರೆ ಹಾಸ್ಯ ರಸ ನಮಗೆ ಒಲ್ದಿರೋದು. ನಮ್ಮ ಬಂಡ ಧೈರ್ಯ ನೀವು ಮೆಚ್ಚಲೇಬೇಕು. ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ. ನಾವು ತುಂಬ ಓದ್ದವನಲ್ಲ, ನಾವು ಎಲ್ಲ ಕಲಾವಿದರು ಭಾಳ ಓದಿಲ್ಲ, ಹೊಟ್ಟೆಪಾಡಿಗಾಗಿ ಈ ಫೀಲ್ಡಿಗೆ ಬಂದವರು ನಾವು. ರಾಜ್ಕುಮಾರ್ ನನಗೆ ತುಂಬ ಆದರ್ಶ. ಯಾಕೆಂದರೆ ಅವ್ರು ಹೇಳ್ತಿದ್ರು, ನಾನು ದೊಡ್ಡ ಕಲಾವಿದ, ನನ್ನನ್ನು ಮೀರಿಸೋರು ಯಾರೂ ಇಲ್ಲ ಅಂತ. ಎಲ್ಲೂ ರಾಜ್ಕುಮಾರ್ ಈಗಿನವ್ರು ಅಂತಾರಂಗೆ. ಅದು ರಾಜ್ಕುಮಾರ್ ಯಾವತ್ತೂ ಹಾಗನ್ಲಿಲ್ಲ. 4ನೇ ಕ್ಲಾಸ್ ಓದ್ದವನು, ಏನೋ 2 ಹೊತ್ತು ಊಟ ಆಗುತ್ತೆ ಅಂತ ನಾಟಕ ಕಂಪ್ನಿ ಸೇರಿದವರು. ಕಲೆಗಿಲೆ ಎಲ್ಲ ಅದು ಆಮೇಲೆ, ಮೊದಲು ಊಟ ಸಿಕ್ಕರೆ ಸಾಕಾಗಿತ್ತು ನಮಗೆ. ಅದಕ್ಕಾಗಿ ನಾವು ಈ ಫೀಲ್ಡಿಗೆ ಬಂದ್ವಿ ಅಂತ. ನಮ್ಮದು ಅದೇ ಪರಿಸ್ಥಿತಿ ಸ್ನೇಹಿತರೆ. BCom ಡಿಗ್ರಿ ಮುಗಿಸಿದೆ, ದಡ್ಡ ನಾನು ಶಾಲೆಯಲ್ಲಿ. ಇವತ್ತು ಜೈದೀಪ ತುಂಬ ಜಾಣ, ಶಾಲೆಯಲ್ಲೂ ಜಾಣ, ಜೋಕೂ ಚೆನ್ನಾಗಿ ಹೇಳ್ತಾನೆ. ನಾವು ದಡ್ಡತನ ಶಾಲೆ ಒಲಿಲಿಲ್ಲ ಅಂಥೇಳಿ ನಾವು ಹಾಸ್ಯಕ್ಕೆ ಬಂದ್ವಿ.
ಶಾಲೆಯಲ್ಲಿ ನಮ್ಮಂಥ ದೊಡ್ಡ ಸಿಕ್ಕಾಮಣಿಗಳು ಜಗತ್ತಿನಲ್ಲಿ ಯಾರೂ ಇರಲಿಲ್ಲ. ಎಲ್ಲರೂ ಒಂದು ಉತ್ತರ ಕೊಟ್ಟರೆ ನಾವೊಂದು ಉತ್ತರ ಕೊಡ್ತಿದ್ವಿ, ಮಾಮೂಲಾಗಿ ಕೇಳೋಂಥ ಉತ್ತರ. ಅದರಲ್ಲಿ ನನ್ನ ಕ್ಲಾಸ್ಮೇಟ್ ಗುರುಲಿಂಗ ಅಂತಿದ್ದ, ಅವನಂಥ ದೊಡ್ಡ ಸಿಕ್ಕಾಮಣಿನ ಇವತ್ತಿನವರೆಗೂ ನಾನು ನೋಡಿಲ್ಲ. ಆದರೆ ಇವತ್ತು ಅವನು ಅತ್ಯಂತ ಖ್ಯಾತಿವೆತ್ತ ಬಿಸ್ನೆಸ್ ಪಟ್ಟು ತನ್ನ ಊರಿನಲ್ಲಿ. ಯಾಕೆ? ಅವನಿಗೆ ನಾಲೆಡ್ಜ್ ಕಡಿಮೆ ಇದೆ, ಕಾಮನ್ ಸೆನ್ಸ್ ಜಾಸ್ತಿ ಇದೆ. ನಮ್ಮ ಮಕ್ಕಳಲ್ಲಿ ಇವತ್ತು ನಾಲೆಡ್ಜ್ ಜಾಸ್ತಿ ಇದೆ, ಕಾಮನ್ ಸೆನ್ಸೇ ಇಲ್ಲ. ಬರೀ ಮಾರ್ಕ್ಸ್ ಕಾರ್ಡ್ ಶಿಕ್ಷಣ. 98, 99, 100 ಅಮ್ಮ. ಹೋಗ ಮಗುನ್ ನೋಡ್ರಿ, ಇನ್ನೊಬ್ಬರ ಜೊತೆ ಮಾತಾಡಕ್ ಬರಲ್ಲ, ಅದಕ್ಕೆ ಹೀಗಿರ್ತದೆ. ಪ್ರಶಾಂತ್ ಗೋಲ್ಡ್ ಮೆಡಲಿಸ್ಟ್, ಅವ್ರ ಪ್ರೈಸ್ ತಗೊಳಕ್ ಬರೋದು ನೋಡ್ರಿ ನೀವು, ಹೀಗೆ ಬರ್ತಾನೆ ಮೇಲೆ, ಎಲ್ಲಿದೆ ಸರ್, ಯಾರು ಕೊಡ್ತಿದ್ದಾರೆ ಅಂತ. ಮಕ್ಕಳಿಗೆ ಕಲೆ ಸಾಹಿತ್ಯಗಳ ಪರಿಚಯ ಮಾಡಿಸ್ಬೇಕು, ಆಗಲೇ ಕಾನ್ಫಿಡೆನ್ಸ್ ಬರೋದು. ಭಾಳ ಜನ ಹೇಳ್ತಾರೆ, ಅಯ್ಯೋ ನಮ್ಮ ಮಗು ತುಂಬ ಫಾಸ್ಟ್ ಗೊತ್ತಾ, 99, 100 ಮ್ಯಾಥಮೆಟಿಕ್ಸ್ ಅಲ್ಲಂತೂ 100 ಗೊತ್ತಾ. ಹಾಂ, ಆ ಮಗುಗೆ ಹೊರಗಡೆ ಲೆಕ್ಕ ಬರಲ್ಲ. 100 ಮ್ಯಾಥಮೆಟಿಕ್ಸಲ್ಲಿ ತಗೋ ಮಗುಗೆ ನೀವು ಹಾಲು ಮೊಸರಿನ ಲೆಕ್ಕ ಹೇಳಿ ಮಾಡಕ್ಕೆ ಬರಲ್ಲ. ಇಂಗ್ಲೀಷ್ ಪರ್ಫೆಕ್ಟು ಉತ್ತರ ಬರೆಯೋ ಹುಡುಗನಿಗೆ ಒಂದು ಟೆಲಿಗ್ರಾಮ್ ಕೊಡೋಕ್ಕೆ ಹೇಳಿ, ಒಂದು ಸಣ್ಣ ಸ್ಟೋರಿ ಬರೆಯೋಕ್ಕೆ ಹೇಳಿ, ಒಬ್ಬರ ಜೊತೆ ಮಾತಾಡೋದನ್ನು ಬರೆಯೋಕ್ಕೆ ಹೇಳಿ, ಬರಲ್ಲ. ಕಂಠಪಾಠ ವಿದ್ಯೆ. ಮಾರ್ಕ್ಸ್ ತಗೊಳ್ಳೋದು, ಕಂಠಪಾಠ ಮಾಡ್ತವೆ, ಓದ್ತವೆ, ಬರೀತವೆ. ತಿಳ್ಕೊಂಡು ಬರೆಯೋದು ಬೇರೆ, ಕಂಠಪಾಠ ಮಾಡಿ ಬರೆಯೋದು. ಈ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಗಳು ನೋಡಿದ್ರಿ ನೀವು, ಎಲ್ಲ ಕಂಠಪಾಠ. ಹೌದಾ? ಪಾಪ ಮಾತೃಭಾಷೆ ಅಲ್ಲ ಅದು. ದೇವ್ರ ನಾಮ ಕೂಡ ಇಂಗ್ಲೀಷಲ್ಲಿ ಹಾಡ್ತವೆ ಇಂಗ್ಲೀಷ್ ಮೀಡಿಯಂ ಮಕ್ಕಳು. ನಾವೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಒಂದು ಗಣಪತಿ ಸ್ತೋತ್ರ ಹಾಡಿ ಯಾರಾದರೂ ಒಂದೇ ತಕ್ಷಣ ಒಂದು ಹುಡುಗಿ ಬಂದು ನಿಂತ್ಕೊಳ್ತು, ಕಂಬಲ್ ಕಿಷ್ಟ ಮಕ್ ಗಣಪತಿ. ಗಣಪತಿಗೂ ಇಂಗ್ಲೀಷಲ್ಲೇ ಪ್ರಾರ್ಥನೆ. ಬಲ್ಕಿಷ್ಟ ಮಕ್ ಅಂದ್ರೆ ದೊಡ್ಡ ಹೊಟ್ಟೆ. ಕಂಬಲ್ ಕಿಷ್ಟ ಮಕ್ಕು ಗಣಪತಿ, ಯು ಆರ್ ದಿ ಸನ್ ಆಫ್ ಶಿವ ಪಾರ್ವತಿ. ಇದು ಶ್ಲೋಕ ಏನ್ರಿ? ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ.